ವಾಗಿ ಕರೆ ಮಾಡಿ 1902. ನೆರವಿಗಾಗಿ ನೇರವಾಗಿ ಕರೆ ಮಾಡಿ 1902. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳದ ಕುರಿತು ಸಹಕಾರ ಇಲಾಖೆಗೆ ದೂರನ್ನು ದಾಖಲಿಸಲು 1 ಒತ್ತಿ. ಇತರೆ ಕುಂದುಕೊರತೆಯನ್ನು ದಾಖಲಿಸಲು 2 ಒತ್ತಿ. Press 1 to lodge a complaint to Cooperation Department regarding harassment by a microfinance company. Press 2 for other complaints. ಈ ನಂಬರ್ನಲ್ಲಿ ಟ್ರಾಫಿಕ್ ಅಧಿಕವಾಗಿರುವುದರಿಂದ ದಯವಿಟ್ಟು ನಂತರ ಕರೆ ಮಾಡಿ. ಈ ನಂಬರ್ನಲ್ಲಿ ಟ್ರಾಫಿಕ್ ಅಧಿಕವಾಗಿರುವುದರಿಂದ ದಯವಿಟ್ಟು ನಂತರ ಕರೆ ಮಾಡಿ. ಈ ನಂಬರ್ನಲ್ಲಿ ಟ್ರಾಫಿಕ್ ನಮಸ್ಕಾರ, ಸಾರ್ವಜನಿಕ ಕುಂದುಕೊರತೆಗಳ ನಿವಾರಣೆ ವ್ಯವಸ್ಥೆಗೆ ಸ್ವಾಗತ. ಕರೆಯಲ್ಲಿ ಆಫೀಸರ್, ಹೇಳಿ ಏನ್ ಸಹಾಯ ಬೇಕಿದೆ? ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಮೋಹನ್ ಅಂತ. ಓಕೆ, ಹೇಳಿ ಸರ್, ಏನ್ ಮಾಹಿತಿ ಬೇಕಿದೆ? ಮೇಡಮ್, ಇದು ಗೃಹಲಕ್ಷ್ಮಿದು ಅಮೌಂಟ್ ಎಲ್ಲ ಪೋಸ್ಟ್ ಆಫೀಸಿಗೆ ಬರ್ತಾ ಇದೆ, ಅನ್ನಭಾಗ್ಯ ಯೋಜನೆದೆಲ್ಲ. ಆದ್ರೆ ಅದು ಅಲ್ಲಿ ಹೋಗಿ ನಾವು ಕೇಳಿ ತಗೊಳ್ಬೇಕು, ನಮಗೆ ಅಕೌಂಟ್ಗೆ ಬರಲ್ಲ, ಅವ್ರು ಬರ್ದೆಲ್ಲ ಕೊಡುದು ಹಣ. ಸರ್ ಸಾರಿ, ಇದ್ರ ಬಗ್ಗೆ ನಮ್ಮಲ್ಲಿ ಇನ್ಫಾರ್ಮೇಶನ್ ಇಲ್ಲ ಸರ್. ನಾನು ನಿಮಗೆ ಗೃಹಲಕ್ಷ್ಮಿ ಹೆಲ್ಪ್ ಲೈನ್ ನಂಬರ್ ಪ್ರೊವೈಡ್ ಮಾಡ್ತೀನಿ, ನೀವು ಅವ್ರಿಗೆ ಕಾಲ್ ಮಾಡಿ ವಿಚಾರಿಸಿ. ಅದೇ ಗೃಹಲಕ್ಷ್ಮಿ ಯೋಜನೆದ ಅದು ಆಧಾರ್ಗೆ ಸೀಡಿಂಗ್ ಉಂಟಲ್ಲ, ಅದನ್ನ ಬೇರೆ ಬ್ಯಾಂಕಿಗೆ ವರ್ಗಾವಣೆ ಮಾಡ್ಲಿಕ್ಕೆ ಆಗಲ್ಲ ಸರ್? ಒಂದ್ ನಿಮಿಷ, ನಮ್ದು ಬೇರೆ ಪೋರ್ಟಲ್. ಗೃಹಲಕ್ಷ್ಮಿ ಬಗ್ಗೆ ನಮ್ಮಲ್ಲಿ ಮಾಹಿತಿ ಯಾವ್ದು ಇರಲ್ಲ ಸರ್. ನೀವು ಅದ್ರ ಬಗ್ಗೆ ಬೇರೆ ಹೆಲ್ಪ್ ಲೈನ್ ನಂಬರ್ ಪ್ರೊವೈಡ್ ಮಾಡ್ತೀನಿ, ನೀವು ಅವ್ರಿಗೆ ಕಾಲ್ ಮಾಡಿ, ಅವ್ರು ಹೇಳ್ತಾರೆ. ಯಾವ್ದು ನಂಬರ್ ಅದು? 080 223 861 54. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ, ಬೇರೆ ಏನಾದ್ರೂ ಮಾಹಿತಿ ಬೇಕಿದೆ ಅದು ಬಿಟ್ಟು? ಇಲ್ಲ. ಓಕೆ ಸರ್, ಸಾರ್ವಜನಿಕ ಕುಂದುಕೊರತೆಗಳ ನಿವಾರಣೆ ವ್ಯವಸ್ಥೆ ಕರೆ ಮಾಡಿದ್ದಕ್ಕೆ ಧನ್ಯವಾದ. ಶುಭ ದಿನ.